ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ನಿಮಗೆ ಜೀವ ನೀಡುವ ಜೀವನ. ನಾವು ಪ್ರಾಮಾಣಿಕರಾಗಿದ್ದರೆ ಇಂದು ಅನೇಕ ವಿಶ್ವಾಸಿಗಳು ನಿರಾಶೆಗೊಂಡಿದ್ದಾರೆ. ಅವರು ದೇವರನ್ನು ಪ್ರೀತಿಸುತ್ತಾರೆ, ಚರ್ಚ್ ಹೋಗುತ್ತಾರೆ, ಅವರ ಪ್ರಗತಿಗಾಗಿ ಪ್ರಾರ್ಥಿಸುತ್ತಾರೆ ಮತ್ತು ಆತನ ಆಶೀರ್ವಾದಗಳನ್ನು ಬಯಸುತ್ತಾರೆ, ದೇವರ ವಾಗ್ದಾನಗಳನ್ನು ನಂಬುತ್ತಾರೆ. ಆದರೂ ಅವರು ಆಗಾಗ್ಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಅದೇ ಹೋರಾಟಗಳು ಉಳಿದಿವೆ, ಅದೇ ಭಯಗಳು, ರೋಗಗಳು ಮರಳುತ್ತವೆ ಮತ್ತು ಅದೇ ಆಧ್ಯಾತ್ಮಿಕ ದೌರ್ಬಲ್ಯಗಳು ವರ್ಷಗಳಿಂದ ವರ್ಷಕ್ಕೆ ಮುಂದುವರಿಯುತ್ತದೆ. ಇದು ಏಕೆ ನಡೆಯುತ್ತದೆ? ದೇವರು ತನ್ನ ಜನರನ್ನು ಆಶೀರ್ವದಿಸಲು ಇಷ್ಟವಲ್ಲವೇ? ಅವರ ಬೆಳವಣಿಗೆಗೆ ಅಗತ್ಯವಾದ ಏನನ್ನಾದರೂ ಆತನು ತಡೆಹಿಡಿದಿದ್ದಾನೆ? ಇಲ್ಲ. ದೇವರು ಈಗಾಗಲೇ ಕ್ರಿಸ್ತನ ಮೂಲಕ ನಮಗೆ ಬೇಕಾದ ಎಲ್ಲವನ್ನೂ ಒದಗಿಸಿದ್ದಾನೆ. ನಿಜವಾದ ಪ್ರಶ್ನೆ ಏನೆಂದರೆ, ನಾವು ನಮ್ಮ ಜೀವನದಲ್ಲಿ ಆತನ ಕೆಲಸಕ್ಕೆ ಸಹಕರಿಸುತ್ತೇವೆ ಎಂಬುದನ್ನು. ಫಿಲಿಪಿಯದವರಿಗೆ 1:6 ನಾವು ಓದುತ್ತೇವೆ, ನಮ್ಮೊಳಗೆ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದ ದೇವರು ಅದು ಅಂತಿಮವಾಗಿ ಮುಗಿಯವರೆಗೂ ತನ್ನ ಕೆಲಸವನ್ನು ಮುಂದುವರಿಸುತ್ತಾನೆ. ನಾವು ಆತನೊಂದಿಗೆ ಅವನ ಕೆಲಸಕ್ಕೆ ಸಹಕರಿಸಬೇಕು. ಯೇಸುದೇವರು ಹೇಳಿದರು, ಮತ್ತಾಯ 9:37, ಬೆಳೆಯು ನಿಜವಾಗಿಯೂ ಬಹಳ. ಈ ಬೆಳೆಯ ಬಗ್ಗೆ ಯೇಸು ಮಾತನಾಡಿರುವುದು ಆತ್ಮಗಳು ದೇವರಾಜ್ಯಕ್ಕೆ ಬರುವುದು ಮಾತ್ರವಲ್ಲ, ಕ್ರಿಸ್ತನಲ್ಲಿ ಅವರ ವಿಮೋಚನೆ ಮತ್ತು ನಿರಂತರ ಆಶೀರ್ವಾದಗಳ ಬಗೆಯಾಗಿದೆ. ಭವಿಷ್ಯ ಸಮಸ್ಯೆ ಕೊಯ್ಲಿನ ಕೊರತೆಯಲ್ಲ, ಆದರೆ ದೇವರು ನಮಗೆ ಈಗಾಗಲೇ ನೀಡಿರುವ ಹೊಲದಲ್ಲಿ ಕಾರ್ಮಿಕರ ಕೊರತೆಯಾಗಿರಬಹುದು. ಜೀವನವು ಖಿನ್ನತೆಯು, ಸನ್ನಿವೇಶಗಳು, ನಿರಾಸೆಗಳು, ಆರ್ಥಿಕ ಒತ್ತಡಗಳು, ಕೌಟುಂಬಿಕ ಸಮಸ್ಯೆಗಳು, ಅನಾರೋಗ್ಯ ಮತ್ತು ಉತ್ತರಿಸಲಾಗದ ಪ್ರಶ್ನೆಗಳಿಂದ ತುಂಬಿರುವಾಗ ದೇವರು ನಮ್ಮಿಂದ ಬೆಳೆಯನ್ನು ಹೇಗೆ ನಿರೀಕ್ಷಿಸಬಹುದು? ಮತ್ತಾಯ 9:37 ಯೇಸುದೇವರು ಏನು ಹೇಳಿದ್ದಾರೆ ಎಂದು ನಾವು ಓದೋಣ. ಆಗ ಆತನು ತನ್ನ ಜನರಿಗೆ, ಬೆಳೆಯು ನಿಜವಾಗಿಯೂ ಬಹಳ, ಆದರೆ ಕೆಲಸದವರು ಸ್ವಲ್ಪ. ಬೆಳೆ ಎಂಬ ಪದವನ್ನು ನಾವು ಕೇಳಿದಾಗ ಅನೇಕ ವಿಶ್ವಾಸಿಗಳು ದೇವರ ರಾಜ್ಯಕ್ಕೆ ಬರುವ ಆತ್ಮಗಳ ಬಗ್ಗೆ ತಕ್ಷಣ ಯೋಚಿಸುತ್ತಾರೆ. ಅದು ಖಂಡಿತವಾಗಿಯೂ ಬೆಳೆಯ ಭಾಗವಾಗಿದೆ ಮತ್ತು ಅದು ದೇವರಿಗೆ ಅಮೂಲ್ಯವಾಗಿದೆ. ಆದರೆ ಕೊಯ್ಲು ಅದಕ್ಕಿಂತ ಹೆಚ್ಚು ವಿಶಾಲವಾಗಿದೆ. ದೇವರು ನಮ್ಮ ಮೂಲಕ ಇದರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುವ ಮೊದಲು ದೇವರು ನಮ್ಮಲ್ಲಿ ಕೆಲಸ ಮಾಡಲು ಬಯಸುತ್ತಾನೆ. ನನ್ನನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತನು ತನ್ನ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮಗಾಗಿ ಮಾಡಿರುವ ಫಲಿತಾಂಶವೇ ಈ ಕೊಯ್ಲು. ನಾವು ದೇವರಿಗೆ ಸಹಕರಿಸಿದಾಗ ನಮ್ಮ ಜೀವನದಲ್ಲಿ ದೇವರ ಕೆಲಸದ ಫಲಿತಾಂಶವೇ ಈ ಕೊಯ್ಲು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಬೆಳೆ ಎಂದರೆ ದೇವರು ನಮ್ಮ ಜೀವನದಲ್ಲಿ ಆತನೊಂದಿಗೆ ಸಹಕರಿಸುವಾಗ ಉತ್ಪಾದಿಸುವ ಆಧ್ಯಾತ್ಮಿಕ, ಭೌತಿಕ ಮತ್ತು ಶಾಶ್ವತ ಫಲ, ಅಲ್ಲಾಂದ್ರೆ ಆಧ್ಯಾತ್ಮಿಕ, ಭೌತಿಕ ಮತ್ತು ಶಾಶ್ವತ ಆಶೀರ್ವಾದಗಳು. ನಾವು ಈ ಮೆಸೇಜ್ ಮುಂದುವರಿಯುವ ಮೊದಲು ಇಂದು ಹೊರೆಯನ್ನು ಹೊತ್ತಿರುವವರನ್ನು ನಾನು ಪ್ರೋತ್ಸಾಹಿಸುತ್ತೇನೆ. ನೀವು ಗುಣಮುಖರಾಗಲು ಪ್ರಾರ್ಥಿಸುತ್ತಿದ್ದರೆ ಪ್ರಾರ್ಥಿಸುತ್ತಲೇ ಇರಿ. ನೀವು ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಿದ್ದರೆ ಪ್ರಾರ್ಥಿಸುತ್ತಲೇ ಇರಿ. ನೀವು ಕೆಲಸ, ಪೂರೈಕೆ, ನಿರ್ದೇಶನ ಅಥವಾ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಾ ಇದ್ದರೆ ಆ ವಿನಂತಿಗಳನ್ನು ದೇವರಿಗೆ ತರುತ್ತಲೇ ಇರಿ. ಭವಿಷ್ಯ ನಿಮ್ಮಲ್ಲಿ ಕೆಲವರು ಬಹಳ ಸಮಯಗಳಿಂದ ಉತ್ತರಕ್ಕಾಗಿ ಕಾಯುತ್ತಿರಬಹುದು. ಎದೆಗುಂದಬೇಡಿ. ದೇವರು ವಿಳಂಬ ಮಾಡುತ್ತಿರುವುದು ಆತನ ನಿರಾಕರಣೆಯಲ್ಲ, ನೀವು ಅವರ ಜೊತೆಗೆ ಸಹಕರಿಸಬೇಕು. ಕರ್ತನು ನಿಮ್ಮ ಹೋರಾಟಗಳನ್ನು ನೋಡುತ್ತಾರೆ. ನಿಮ್ಮ ಹೃದಯದಲ್ಲಿ ಏನು ನಡೆಯುತ್ತಾ ಇದೆ ಎಂದು ಆತನಿಗೆ ಅರ್ಥವಾಗುತ್ತದೆ. ನಮ್ಮ ಅಗತ್ಯಗಳು ಆತನು ತಿಳಿದಿದ್ದಾನೆ ಮತ್ತು ನೀವು ಏನನ್ನು ಅನುಭವಿಸುತ್ತೀರಿ ಎಂಬುದರ ಬಗ್ಗೆ ಆತನು ಕಾಳಜಿ ವಹಿಸುತ್ತಾನೆ. ನಾವು ನಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವಾಗ ಆತನು ನಮ್ಮೊಂದಿಗೆ ಆಳವಾದ ಸಂಬಂಧಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾನೆ. ಹೌದು, ನಮಗೆ ಈ ತೊಂದರೆಗಳೆಲ್ಲ ಇದೆ, ಪ್ರಾಬ್ಲಮ್ಸ್ ಎಲ್ಲ ಇದೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ, ಅಲ್ಲಾಂದರೆ ಕೆಲಸ ಇಲ್ಲ, ಇದೆಲ್ಲ ನಾವು ನೋಡುತ್ತಾ ಇದ್ದೇವೆ. ಆವಾಗ ನಾವು ಪ್ರಾರ್ಥಿಸುತ್ತೇವೆ, ನಾವು ನೋಡುತ್ತೇವೆ, ಯಾಕೆ ನನ್ನ ಉತ್ತರ ಬರ್ತಾ ಇಲ್ಲ ಅಂತ. ಆವಾಗ ಎಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು, ಆತನು ತನ್ನೊಂದಿಗೆ ಆಳವಾದ ಸಂಬಂಧಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾನೆ. ಅಂದರೆ ಹೆಚ್ಚು ನಂಬಿಕೆ, ವಿಶ್ವಾಸ ಮತ್ತು ವಿಧೇಯತೆಯ ಮೂಲಕ. ನೀವು ದೀರ್ಘ ವಿಳಂಬವನ್ನು ಎದುರಿಸುತ್ತಿದ್ದರೆ ದೇವರು ತಾಳ್ಮೆ ಮತ್ತು ನಂಬಿಕೆಯನ್ನು ಕಳಿಸುತ್ತಿರಬಹುದು. ನೀವು ಕಷ್ಟಕರ ಜನರೊಂದಿಗೆ ವ್ಯವಹರಿಸುತ್ತಿದ್ದರೆ ದೇವರು ಕ್ಷಮೆ, ನಮ್ರತೆ ಅಥವಾ ಪ್ರೀತಿಯನ್ನು ಕಲಿಸುತ್ತಿರಬಹುದು. ನೀವು ಭಾರದಿಂದ ಹೊರೆಯನ್ನು ಹೊತ್ತಿದ್ದರೆ
ದೇವರು ಪ್ರಾರ್ಥನೆ ಮತ್ತು ಪರಿಶ್ರಮವನ್ನು ಕಳಿಸುತ್ತಿರಬಹುದು. ದೇವರು ನಮ್ಮಲ್ಲಿ ಏನನ್ನು ಮಾಡಲು ಪ್ರಯತ್ನಿಸುತ್ತಿದ್ದಾನೆಂದು ನಮಗೆ ಹೇಗೆ ಗೊತ್ತಿದೆ? ನಮ್ಮನ್ನು ನಾವೇ ಕೇಳಿಕೊಳ್ಳುವ ಮೂಲಕ. ಈ ಪರಿಸ್ಥಿತಿಯು ಈಗ ನನ್ನಿಂದ ಯಾವ ದೈವಿಕ ಗುಣವನ್ನು ದೇವರು ಬಯಸುತ್ತಿದ್ದಾನೆ? ನಂಬಿಕೆ, ತಾಳ್ಮೆ, ಕ್ಷಮೆ, ನಮ್ರತೆ, ಧೈರ್ಯ, ಪ್ರಾರ್ಥನೆ. ಹಲವು ಬಾರಿ ಉತ್ತರವು ದೇವರು ನಮ್ಮಲ್ಲಿ ಮಾಡುತ್ತಿರುವ ಕೆಲಸಕ್ಕೆ ನಮ್ಮನ್ನು ತೋರಿಸುತ್ತದೆ. ನಾವು ಅನಿರೀಕ್ಷಿತ ನೋವಿನ ಪರಿಸ್ಥಿತಿಯನ್ನು ಮತ್ತು ಯಾರು ಅರ್ಥವಾಗದ ನೋವನ್ನು ಎದುರಿಸಿದಾಗ ನಾವು ಏನು ಮಾಡುತ್ತೇವೆ? ಇದರ ಬಗ್ಗೆ ಯೋಚಿಸಿ. ಕೆಲವೊಮ್ಮೆ ನಮಗೆ ತುಂಬಾ ದುಃಖ ಇರುವ ಸಂಗತಿಗಳು ಬರ್ತದೆ, ನಮಗೆ ತಡ್ಕೊಳ್ಳಕ್ಕಾಗಲ್ಲ. ನಾವದು ವಿ ಡೋಂಟ್ ಎಕ್ಸ್ಪೆಕ್ಟ್ ಇಟ್, ತಕ್ಷಣ ಏನಾದರೂ ಬರ್ತದೆ. ಹೌ ಡು ವಿ ಫೇಸ್ ಇಟ್? ನಾವು ಅದು ಹೇಗೆ ಎದುರಿಸುತ್ತೇವೆ? ದೇವರು ಆಗಾಗ್ಗೆ ನಮಗೆ ಆತನನ್ನು ಹೆಚ್ಚು ಆಳವಾಗಿ ನಂಬುವಂದೇ ಕಳಿಸುತ್ತಾನೆ. ನಮ್ಮ ನೋವಿನಲ್ಲಿ ನಾವು ಆತನನ್ನು ಹೇಗೆ ನಂಬಬೇಕು? ಆತನು ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ನಾವು ಏನನ್ನು ಅನುಭವಿಸುತ್ತೇವೆ ಎಂಬುದರ ಬಗ್ಗೆ ಕಾಳಜಿ ವಹಿಸುತ್ತಾನೆ ಎಂದು ನಾವು ನಂಬಬೇಕು. ಆ ನೋವಿನಲ್ಲಿ ದೇವರು ನಮ್ಮನ್ನು ಕೈ ಬಿಡಲಿಲ್ಲ, ದೇವರಿದ್ದಾರೆ. ಆದರೂ ನಾವು ಕಾಣಬೇಕಂದ್ರೆ ದೇವರ ಹತ್ತಿರ ಬರಬೇಕು. ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಥ್ಯಾಂಕ್ಸ್ ಗಿವಿಂಗ್ ಅಲ್ಲಿ. ಅದೆಲ್ಲ ನಮಗೆ ಬರುವುದಿಲ್ಲ ಆವಾಗ. ಯಾಕೆಂದ್ರೆ ನಮಗೂ ತುಂಬಾ ಡೌಟ್ ಬರ್ತದೆ. ನಾವು ತುಂಬಾ ನೋವಿನಲ್ಲಿ ಇದ್ದೇವೆ. ನಾವು ತಿಳ್ಕೊಳ್ಳುತ್ತೇವೆ ಯಾಕೆ ನನಗೆ ಹಿಂಗಾಯಿತು ಅಂತ. ಆವಾಗ ನಾವು ಆರಾಧನೆಯಿಂದ ಫಸ್ಟ್ ನಾವು ನಂಬಬೇಕು. ಆವಾಗ ಆರಾಧನೆ ಎಲ್ಲ ಬರುವುದಿಲ್ಲ. ಫಸ್ಟ್ ನಾವು ನಂಬಬೇಕು, ದೇವರು ನಮ್ಮನ್ನು ಕೈ ಬಿಡುವವನಲ್ಲ. ದೇವರು ಕೈ ಬಿಡಲಿಲ್ಲ, ಆದರೂ ನನಗೇನೋ ಆಗಿದೆ, ನನಗೆ ದೇವರನ್ನು ಬೇಕು. ನೀವು ಹುಡುಕಿದರೆ ನಿಮಗೆ ಸಿಗುತ್ತದೆ. ಕೆಲವೊಮ್ಮೆ ದೇವರು ನೋವನ್ನು ತಕ್ಷಣ ತೆಗೆದು ಹಾಕುವುದಿಲ್ಲ. ಆ ಕ್ಷಣದಲ್ಲಿ ನಂಬಿಕೆ ಹೇಳುತ್ತದೆ, ನನಗೆ ಇದು ಅರ್ಥವಾಗುವುದಿಲ್ಲ, ನಾನು ಯಾಕೆ ಹಿಂಗೆ ಹಾದು ಹೋಗ್ತಾ ಇರೋದು ಎಂದು ನನಗೆ ಅರ್ಥ ಆಗುವುದಿಲ್ಲ. ನಾವು ಆವಾಗ ದೇವರಿಂದ ಓಡಿ ಹೋಗುವ ಬದಲು ನಾವು ನಮ್ಮ ನೋವನ್ನು ಆತನಿಗೆ ತರುತ್ತಲೇ ಇರಬೇಕು. ಪೂರ್ಣ ನಂಬಿಕೆಯಿಂದ ನೀವೇನು ಹಾದು ಹೋಗ್ತಾ ಇದ್ದೀರಿ ಎಂದು ದೇವರಿಗೆ ನೀವು ವ್ಯಕ್ತಪಡಿಸಬೇಕು. ನೀವು ತಿಳ್ಕೊಳ್ತೀರಿ, ಎಲ್ಲ ದೇವರಿಗೆಲ್ಲ ಗೊತ್ತಿದೆ. ಆವಾಗ ಪ್ರಾರ್ಥನೆಯೂ ಬರುವುದಿಲ್ಲ. ಆವಾಗ ಪ್ರಾರ್ಥನೆ ಬರುವುದಿಲ್ಲ ಅಂದ್ರೆ ದಟ್ ಇಸ್ ದ ಟೈಮ್ ಯು ಹ್ಯಾವ್ ಟು ಕನೆಕ್ಟ್ ವಿತ್ ಎ ಸೀನಿಯರ್ ಪರ್ಸನ್. ಬಿಕಾಸ್ ನಿಮ್ಗೆ ಆವಾಗ ಧೈರ್ಯ ಅಲ್ಲ ಅಂದ್ರೆ ಶಕ್ತಿ ಎಲ್ಲ ಕಳೆದು ಹೋಗುತ್ತದೆ ಅಲ್ಲವೇ? ಆವಾಗ ನೀವು ಹಂಗೆ ಇರಬಾರದು. ನೀವು ಹಾಗೇ ಇದ್ದರೆ ನೀವು ಇನ್ನೂ ನಿಮ್ಮ ಶಕ್ತಿ ಕಳೆದು ಹೋಗುತ್ತದೆ. ಅದಕ್ಕೆ ನಮ್ಗೆ ದೇವರು ಚರ್ಚ್ ಕೊಟ್ಟಿರುವುದು, ನಿಮ್ಗೆ ಪಾಸ್ಟರ್ನ ಕೊಟ್ಟಿರೋದು, ವಿಶ್ವಾಸಿಗಳನ್ನ ಕೊಟ್ಟಿರೋದು. ಯಾರನ್ನಾದರೂ ನೀವು ಕನೆಕ್ಟ್ ಮಾಡಿ, ಅಲ್ಲಾಂದ್ರೆ ಮೆಸೇಜ್ ಮಾಡಿ. ನಿಮ್ಮ ಪಾಸ್ಟರ್ಗೆ ಮೆಸೇಜ್ ಮಾಡಬೇಕು. ಪ್ರಾರ್ಥಿಸಿ ಎಂದು ಹೇಳಿದ್ರೆ, ಪಾಸ್ಟರ್ ಪ್ರಾರ್ಥಿಸಿದರೆ ನಿಮ್ಗೆ ಖಂಡಿತ ಶಕ್ತಿ ಸಿಗುತ್ತದೆ. ನೀವು ಹಾಗೇ ಇರಬಾರದು. ಅರ್ಥ ಮಾಡಿಕೊಳ್ಳಿ. ಗೆತ್ಸೆಮನೆ ತೋಟದಲ್ಲಿ ಯೇಸು ಕೂಡ ದುಃಖದಿಂದ ಮುಳುಗಿ ಆ ಪಾತ್ರೆಯನ್ನು ತನ್ನಿಂದ ದೂರವಾಗಲಿ ಎಂದು ಪ್ರಾರ್ಥಿಸಿದನು. ಎಲ್ಲರೂ ಹಾದು ಹೋಗ್ತೇವೆ ದುಃಖದಲ್ಲಿ. ಅವನು ತನ್ನನ್ನು ತಂದೆಗೆ ಒಪ್ಪಿಸಿದನು. ನಂಬಿಕೆ ಎಂದರೆ ದುಃಖದ ಅನುಪಸ್ಥಿತಿಯಲ್ಲ. ಆ ನೋವಿನಿಂದ ಎಲ್ಲರೂ ಹಾದು ಹೋಗಿದ್ದಾರೆ. ನಿಮಗೆ ಗೊತ್ತು, ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ತಕ್ಷಣ ನೀವು ನೆನಪಿಡಬೇಕು, ದೇವರು ನನ್ನನ್ನು ಕೈ ಬಿಟ್ಟಿರಲಿಲ್ಲ. ದೇವರಿಗೆ ಏನೋ ಒಂದು ಉದ್ದೇಶ ಇದೆ. ದೇವರಿದ್ದಾರೆ, ದೇವರೇನಾದರೂ ನನಗೂ ಒಳ್ಳೆಯದು ಮಾಡುತ್ತಾರೆ ಎಂದು ನೀವು ನಂಬಿಕೆಯಿಂದ ಎದ್ದು ಬಂದ್ರೆ ನೀವು ದೇವರ ಕೈಯನ್ನು ನೋಡಬಹುದು. ನೀವು ಒಂಟಿಯಾಗಿ ಇದ್ದರೆ ನಿಮ್ಮ ಶಕ್ತಿ ಇನ್ನೂ ಹೋಗುತ್ತದೆ. ನಿಮ್ಮ ಕೊರತೆ ಏನಂದ್ರೆ, ನೀವು ಬೇರೆಯವ್ರನ್ನೆಲ್ಲ ನಿಮಗಿನ್ನು ಬೆಳೆಯುತ್ತಿರುವವರನ್ನ, ಪಾಸ್ಟರ್ನ ಭೇಟಿ ಆಗೋದಿಲ್ಲ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ, ಈದರ್ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅಲ್ಲಾಂದರೆ ನನ್ನನ್ನು ನಿಮಗೆ ಬೇಡ ಅಲ್ಲವೇ? ಇದು ಬಿಟ್ಟು ಬೇರೆ ಏನಿದೆ? ದೇವರು ಒಂದು ನಿರ್ದಿಷ್ಟ ಪರೀಕ್ಷೆಯನ್ನು ಏಕೆ ಅನುಮತಿಸುತ್ತಾನೆಂದು ನಮಗೆ ಯಾವಾಗಲೂ ಅರ್ಥವಾಗದಿರಬಹುದು. ಆದರೆ ಅದರ ಮೂಲಕ ಆತನು ಏನನ್ನು ಉತ್ಪಾದಿಸುತ್ತಾನೆ ಎಂದು ನಾವು ಆಗಾಗ್ಗೆ ನೋಡಬಹುದು. ಕೆಲವೊಂದು ನಮಗೆ ಅರ್ಥವಾಗುವುದಿಲ್ಲ. ದೇವರ ಮಕ್ಕಳೇ, ಯಾಕೆ ನನಗೆ ಹಿಂಗಾಯಿತು, ಇದು ಹಿಂಗಾಗಬಾರದಾಯಿತು, ನಮ್ಗೆ ಹೇಳಕ್ಕಾಗಲ್ಲ. ದೇವರ ಅನುಮತಿಸುವುದು, ಹೌದು ಹಿಂಗಾಗಬಾರದಾಯ್ತು, ನಾನು ತುಂಬಾ ಕಷ್ಟದಲ್ಲಿ ಹೋಗ್ತಾ ಇದ್ದೀನಿ, ಆದರೆ ದೇವರ ಅನುಮತಿಸಿರುವುದು, ಅದರಿಂದ ನನ್ನಲ್ಲಿ ಏನಾದರೂ ಆಗಬೇಕು, ಇನ್ನು ನನಗೆ ಶಕ್ತಿ ಇರಬೇಕು, ನಂಬಿಕೆ ಜಾಸ್ತಿ ಆಗಬೇಕು. ಅದು ನಮಗೆ ಬಹಳ ಅಮೂಲ್ಯವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಾವು ಭಾರ ವೇಟ್ ಲಿಫ್ಟಿಂಗ್ ಮಾಡಿ 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 ಮಾಡಿನೇ ನಮಗೆ ಮಸಲ್ಸ್ ಬರುವುದು ಅಲ್ಲವೇ? ವೇಟ್ ಲಿಫ್ಟಿಂಗ್ ಇಲ್ಲದಿದ್ದರೆ ಎಲ್ಲಿ ಮಸಲ್ಸ್? ಮಸಲ್ ಇದೆಯಾ? ನಮ್ಮ ಮಸಲ್ ಶಕ್ತಿ ಹಂಗೆ ವಯಸ್ಸಾದಾಗ ನಮ್ಗೆ ಶಕ್ತಿ ಕಮ್ಮಿ ಆಗುತ್ತದೆ. ಯು ಶುಡ್ ಬಿಲ್ಡ್ ಅಪ್ ಭೌತಿಕ ಮಸಲ್ಸ್. ಆತ್ಮೀಯ ಮಸಲ್ಸ್ ಎಲ್ಲಿಂದ ಬರುವುದು? ನಮ್ಮ
ಭೌತಿಕ ಮಸಿಲ್ಸ್ ಎಕ್ಸರ್ಸೈಸಿನಿಂದ ಬರುವುದು, ಆದರೆ ಆತ್ಮೀಯ ಮಸಿಲ್ಸು ಎಕ್ಸರ್ಸೈಸಿನಿಂದ ಬರುವುದು. ನಿಮಗೆ ಗೊತ್ತಿದೆ, ವೇಟ್ ಲಿಫ್ಟಿಂಗ್ ಮಾಡಿದರೆ ನಿಮಗೆ ಮಸಿಲ್ಸ್ ಬಿಲ್ಡಪ್ ಮಾಡಬಹುದು ಅಂತ. ನಿಮಗೂ ಬರುವ ಎಲ್ಲಾ ತೊಂದರೆಗಳು ನಿಮಗೆ ಆತ್ಮೀಯ ಮಸಿಲ್ಸ್ ಬಿಲ್ಡಪ್ ಮಾಡುವುದಕ್ಕೆ. ಅರ್ಥ ಮಾಡಿಕೊಳ್ಳಿ, ಅದರಿಂದ ನೀವು ಹಾದು ಹೋಗಬೇಕು. ನೀವು ಆ ವೇಟ್ ಲಿಫ್ಟ್ ಮಾಡಲಿಲ್ಲದಿದ್ದರೆ ನಿಮಗೆ ಮಸಿಲ್ ಬಿಲ್ಡಪ್ ಆಗಲ್ಲ. ಮತ್ತು ಒಂದು ಪ್ರಾಬ್ಲಮ್ ಬರ್ತದೆ, ನಿಮಗೆ ತಡ್ಕೊಳ್ಳಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ. ಯಾಕೆ ನಾನು ಹಿಂಗೆಲ್ಲ ಹಾದು ಹೋಗ್ತಾ ಇದ್ದೀನಿ ನಮ್ಗೆ ಗೊತ್ತಿಲ್ಲ, ಆದರೆ ದೇವರು ಅನುಮತಿಸಿರುವುದು. ದೇವರಿಗೆ ಉದ್ದೇಶ ಇದೆ, ನಮ್ಮಲ್ಲಿ ಶಕ್ತಿ ಬೆಳೆಸೋದಿಕ್ಕೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಪ್ರಶ್ನೆ ಏನೆಂದರೆ, ನಾವು ಇದನ್ನು ಹೇಗೆ ಎದುರಿಸುತ್ತೇವೆ ಎಂದು ಮಾತ್ರ ಅಲ್ಲ, ದೇವರು ಇದರ ಮೂಲಕ ನನಗೆ ಏನು ಕಲಿಸುತ್ತಿದ್ದಾನೆ. ಗಾಡ್ ಈಸ್ ಅವರ್ ಟೀಚರ್ ಆಲ್ಸೋ. ಅವರು ಬರೀ ಆಶೀರ್ವಾದ ಮಾಡುವವರೆಂದು ಮಾತ್ರ ನೀವು ಕಂಡ್ರೆ ಇದೆಲ್ಲ ನಿಮ್ಗೆ ಅರ್ಥವಾಗುವುದಿಲ್ಲ. ಈಸ್ ಅವರ್ ಟೀಚರ್. ಅವರು ಕಳಿಸುತ್ತಾ ಇದ್ದಾರೆ. ಒಂದೊಂದು ಪ್ರಾಬ್ಲಮ್ ಅಲ್ಲಿ ನಾವು ಹಾದು ಹೋಗುವಾಗ ದೇವರು ಕಳಿಸುತ್ತಾ ಇದ್ದಾರೆ. ಆ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ವೇಟು ಅಂತ ಅರ್ಥ ಮಾಡಿಕೊಳ್ಳಬೇಕು. ಲಿಫ್ಟ್ ಮಾಡ್ರಿ, ಕೆಳಗಡೆ ಇಡಬೇಡ. ಕೆಳಗಡೆ ಇಟ್ಟರೆ ಹಂಗೆ ಇಟ್ಟು ನೀವು ಚರ್ಚ್ ಬಿಟ್ಟು ಬಿಡ್ತೀರಿ. ಚರ್ಚ್ ಬರಗೂ ನಿಮ್ಗೆ ಶಕ್ತಿ ಇಲ್ಲ, ಅಲ್ಲಿ ಕುತ್ಕೊಳ್ಳೋಕೆ ನಿಮ್ಗೆ ಶಕ್ತಿ ಇಲ್ಲ ಅಲ್ಲವೇ? ಆದರೆ ನೀವು ಆ ವೇಟ್, ಹೌದು ಒಂದು ಪ್ರಾಬ್ಲಮ್ ಬಂದು, ಹೌದು ತುಂಬಾ ಪೇನ್ ಆಗುತ್ತದೆ, ತುಂಬಾ ಪೇನ್ ಆಗುತ್ತದೆ. ನಿಮ್ಗೆ ಮಾತ್ರ ಅಲ್ಲ, ಎಲ್ಲರಿಗೂ ಪೇನ್ ಆಗುತ್ತದೆ. ಅದು ಹೇಗೆ ನಾವು ಓವರ್ಕಮ್ ಮಾಡಬೇಕು ಅಂತ ದೇವರಿಗೆ ನಾವು ಸಲಹೆ ಕೇಳಬೇಕು. ಒಂದು ಮಾತ್ರ ನಾನು ಹೇಳ್ತೀನಿ, ನಿಮಗೆಲ್ಲ ಅರ್ಥವಾಗುವುದಿಲ್ಲ. ನಾನು ಗೈಡೆನ್ಸ್ ಮೆಸೇಜಿನಿಂದ ನಿಮಗೆ ಅರ್ಥ ಮಾಡಿಸ್ಕೊಟ್ಟೆ. ನಿಮಗೆ ಗಿಫ್ಟ್ ಇರಬಹುದು, ಅಲ್ಲ ಅಂದ್ರೆ ನಿಮಗೆ ಅರ್ಥವಾಗಬಹುದು, ಆದರೆ ಎಲ್ಲದೂ ನಿಮಗೆ ಅರ್ಥವಾಗುವುದಿಲ್ಲ. ಅದಕ್ಕೆ ನಮಗೆ ಒಬ್ಬರಿಗೊಬ್ಬರು ಬೇಕು ಅಂತ ಬೈಬಲ್ ಹೇಳುವುದು. ನನಗೆ ನಿಮ್ಮನ್ನು ಬೇಕು, ನಿಮಗೆ ನನ್ನನ್ನು ಬೇಕು. ಅರ್ಥ ಮಾಡಿಕೊಳ್ಳಿ. ಒಂದೊಂದು ಪ್ರಾಬ್ಲಮ್ ಬಂದಾಗ ನನ್ನಲ್ಲಿ ಯಾವ ಆತ್ಮೀಗ ಗುಣ ಬೆಳೆಯಬೇಕು ನಾವು ತಿಳಿದುಕೊಳ್ಳಬೇಕು. ನಾವು ಪ್ರಶ್ನೆಗಳನ್ನು ದೇವರಿಗೆ ಕೇಳಬೇಕು. ಕರ್ತನೇ, ನನ್ನ ಈ ಪರಿಸ್ಥಿತಿಯಲ್ಲಿ ನೀನು ಕೆಲಸ ಮಾಡುವಂತೆ ನಾನು ಕಾಯುತ್ತಿರುವಾಗ ನೀನು ನನಗೆ ಏನು ಕಲಿಸಲು ಬಯಸುತ್ತಾ ಇದೆಯಾ? ಹೌದು, ವಿ ಆರ್ ವೇಟಿಂಗ್ ಫಾರ್ ದ ಆನ್ಸರ್. ಅಟ್ ದ ಸೇಮ್ ಟೈಮ್ ಗಾಡ್ ಈಸ್ ಟೀಚಿಂಗ್ ಅಸ್ ಸಮಥಿಂಗ್. ಲರ್ನ್ ಫಾಸ್ಟ್ ಅಂಡ್ ಡೂ ಇಟ್. ಇವರ ಉತ್ತರ ಬೇಗನೆ ಬರುತ್ತದೆ. ನಾವು ಏನು ಅರ್ಥ ಮಾಡಿಕೊಳ್ಳಬೇಕೆಂದು ಮತ್ತು ನಾವು ಏನು ಮಾಡಬೇಕೆಂದು ನೀವು ಬಯಸುತ್ತೀರಾ ಎಂದು ದೇವರಿಗೆ ಕೇಳಬೇಕು. ನೀನು ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದ್ದೀರಾ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ದೇವರು ನಮಗೆ ಬೇಕಾದ ಉತ್ತರದಲ್ಲಿ ಮಾತ್ರ ಆಸಕ್ತಿ ಹೊಂದಿಲ್ಲ, ನಾವು ಯಾರಾಗುತ್ತಿದ್ದೇವೆ ಎಂಬುದರ ಬಗ್ಗೆಯೂ ಆತನ ಆಸಕ್ತಿ ಹೊಂದಿದ್ದಾನೆ. ನಾವು ಯಾರಂತೆ ಆಗಬೇಕು? ಯೇಸುವಿನಂತೆ ಆಗಬೇಕು. ನಮಗೇನು, ನಮಗೂ ಪ್ರಾರ್ಥಿಸುವುದೆಲ್ಲ ಸಿಗಬೇಕು, ನಮಗೊಳ್ಳೆಯ ಜೀವನ ಸಿಗಬೇಕು, ದೇವರು ಕೊಟ್ಟಿರುವ ಭರವಸೆಗಳೆಲ್ಲ ಬೇಕು. ಹೌದು, ದೇವರು ಕೇಳಿದ್ದಾರೆ, ನಾನು ಕೊಡ್ತೀನಿ ಅಂತ. ಮರಿಬಾರದು. ದೇವರ ಅದು ಮಾತ್ರ ಅಲ್ಲ ನೋಡುವುದು. ಹೌದು, ಒಂದ್ ಕಡೆ ಭರವಸೆ, ಒಂದ್ ಕಡೆ ಆಶೀರ್ವಾದ, ಒಂದ್ ಕಡೆ ರೂಪಾಂತರ, ಟ್ರಾನ್ಸ್ಫಾರ್ಮೇಶನ್ ರೂಪಾಂತರ ಹಂಗೆ ಆಗ್ತಾ ಇರಬೇಕು ನಮ್ಮಲ್ಲಿ. ಹಲ್ಲೆಲೂಯಾ. ಇಷ್ಟು ನಾನು ಹೇಳಿರೋದೆಲ್ಲ ನಿಮ್ಗೆ ಅರ್ಥವಾಯ್ತಲ್ಲ? ಅದಕ್ಕೇನಾದರೂ ಯಾರಿಗಾದರೂ ಅನುಮಾನ ಇದೆಯಾ? ನಾನೇನಾದರೂ ತಪ್ಪು ಹೇಳಿದೀನಾ? ಇಲ್ಲವಲ್ಲ, ನಾನೇ ಉತ್ತರ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ನೀವು ಆನ್ಸರ್ ಕೊಡಲ್ಲ, ಮತ್ತು ನೀವು ಇದನ್ನು ಅರ್ಥ ಮಾಡಿಕೊಂಡಾಗ ನೀವು ಯೇಸುವಿನ ಮಾತುಗಳನ್ನು ಕೇಳಲು ಸಿದ್ಧವಾಗಿದ್ದೀರಿ. ನಮ್ಮ ಮೆಸೇಜ್ ಇದು, ಮತ್ತಾಯ 9:37. ಬೆಳೆಯು ನಿಜವಾಗಿಯೂ ಬಹಳ, ಆದರೆ ಕೆಲಸದವರು ಸ್ವಲ್ಪ. ಯೋಚಿಸಿ ನೋಡಿ, ಮತ್ತಾಯ 9:36 ನಾವು ಓದುತ್ತೇವೆ, ಯೇಸು ರೋಗಿಗಳನ್ನು, ಬಡವರನ್ನು, ಮುರಿದ ಹೃದಯವುಳ್ಳವರನ್ನು, ಗೊಂದಲಕ್ಕೊಳಗಾದವರನ್ನು ಮತ್ತು ದಾರಿ ತಪ್ಪಿದವರನ್ನು ನೋಡಿದರು. ಕುರುಬನಿಲ್ಲದ ಕುರಿಗಳಂದಿದ್ದ ಜನರನ್ನು ಆತನು ನೋಡಿದನು, ಮತ್ತು ಆತನು ಅವನನ್ನು ನೋಡಿದಾಗ ಅವನು ಅವರಿಗೆ ತಕ್ಷಣವೇ ಸಹಾಯ ಕೊಡಬಹುದಿತ್ತು ಅಲ್ಲವೇ? ಅವರಿಗೆ ಒಮ್ಮೆ ಸಹಾಯ ಬೇಕು ಎಂಬ ಕಾಳಜಿ ಮಾತ್ರ ಅವನಿರಲಿಲ್ಲ. ಬದಲಾಗಿ ಅವರಿಗೆ ನಿರಂತರ ಸಹಾಯ ಅಗತ್ಯವಿತ್ತು. ಯೇಸುವಿಗೆ ಜನಸಮೂಹದ ಮೇಲೆ ಕನಿಕರವಿತ್ತು. ಅವರಿಗೆಲ್ಲ ಸಹಾಯ ಬೇಕಿತ್ತು. ದೇ ಆರ್ ಡಿಪ್ರೆಸ್ಡ್ ಪೀಪಲ್, ದೇ ಆರ್ ನೀಡಿ ಪೀಪಲ್. ಯೇಸುದೇವರೇ ನನ್ನನ್ನು ಸಹಾಯಿಸು ಎಂದು ಹೇಳಿಕೊಂಡು ಬಂದಿರುವವರು. ಅವರನ್ನು ನೋಡಿಬಿಟ್ಟು ಶಿಷ್ಯರಿಗೆ ಹೇಳುತ್ತಾರೆ,
ಹಾರ್ವೆಸ್ಟ್ ಇಸ್ ಪ್ಲೆಂಟಿಫುಲ್, ಲೇಬರರ್ಸ್ ಆರ್ ಫ್ಯೂ. ಯಾಕೆ ಯೇಸುದೇವರಿಗೆ ಹೇಳಿದ್ರು? ಯೇಸುದೇವರಿಗೆ ತಕ್ಷಣ ಅವರಿಗೆಲ್ಲ ಸಹಾಯ ಕೊಡಬಹುದಾಯಿತು ಅಲ್ಲವೇ? ಏಕೆಂದ್ರೆ ಯೇಸುದೇವರು ಪ್ರೀತಿ ಸ್ವರೂಪನು, ಇಸ್ ಎ ಗಾಡ್ ಆಫ್ ಮರ್ಸಿ. ಯಾಕೆ ಆವಾಗ ಕೊಡಲಿಲ್ಲ? ಅವನಿಗೆ ಗೊತ್ತಿತ್ತು, ಒಂದು ಸಾರಿ ಆಶೀರ್ವಾದಗಳು ಸಿಕ್ಕಿದರೆ ಅವರೆಲ್ಲ ಹೋಗ್ಬಿಡ್ತಾರೆ, ಅವರು ಮತ್ತು ಬರುವುದಿಲ್ಲ. ಮತ್ತು ಹಂಗೇನಾದರೂ ಅವ್ರಿಗೆ ಆಗಿದರೆ ಮತ್ತು ಬರಬಹುದು, ಆದರೆ ಅವರೆಂದಿಗೂ ಶಾಶ್ವತವಾಗಿ ಅವರು ಜನಸಮ್ಮುಖವಾಗಿ ಉಳಿಯಲು ಯೇಸುದೇವರು ಬಯಸಲಿಲ್ಲ. ಅಂದರೆ ಆತನು ತನ್ನ ಜನರು ತನ್ನ ಅಗತ್ಯಗಳನ್ನು ಮತ್ತು ಸಮಸ್ಯೆಗಳಿಗಾಗಿ ಮಾತ್ರ ತನ್ನ ಬಳಿಗೆ ಬರಬೇಕು ಎಂದು ಆತನು ಬಯಸಲಿಲ್ಲ. ಅವರು ದೇವರೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಲು ಆತನ ಬಳಿಗೆ ಬರಬೇಕು ಎಂದು ಬಯಸಿದನು. ದೇವರ ಹತ್ರ ನಮಗೆ ಆಳವಾದ ಸಂಬಂಧ ಬೇಕು. ಅದೇ ದೇವರು ಬಯಸುವುದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವೇನಾದರೂ ಬೇಡಿಕೊಂಡ್ರೆ, ದೇವರೇ ನನಗೆ ಅದು ಕೊಡಿ ಎಂದು ಹೇಳಿದರೆ, ನಮ್ಗೆ ಕೊಟ್ರೆ ನಮ್ಗೆ ಬಹಳ ಖುಷಿ. ಆದರೆ ನಾವು ಯಾವಾಗಲೂ ಆ ಖುಷಿ ಕಾಣುವುದಿಲ್ಲ. ಅದನ್ನ ಅರ್ಥ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರಾ? ಅಲ್ಲ. ದೇವರೇನು ಹೇಳ್ತಾರೆ? ನನ್ನ ಹತ್ರ ಬನ್ನಿ, ನನ್ನ ಹತ್ರ ಬನ್ನಿ, ನೀವು ತುಂಬಾ ದೂರ ಹೋಗಿದ್ದೀರಿ, ಅದಕ್ಕೆ ನಮಗೆ ಸಿಗ್ತಾ ಇಲ್ಲ. ಯೇಸುದೇವರು ಈ ಜನರನ್ನು ನೋಡಿದಾಗ ತಕ್ಷಣ ಅವರಿಗೆ ಹೆಲ್ಪ್ ಕೊಡಲಿಲ್ಲ. ಯಾಕೆಂದ್ರೆ ಅವರು ದೇವರೊಂದಿಗೆ ಒಂದು ಸಂಬಂಧವನ್ನು ಹೊಂದಿರಬೇಕು ಎಂದು ಬಯಸಿದರು. ಅವರು ವಿಧೇಯರಾಗಿ ಬೆಳೆಯಬೇಕೆಂದು ಅವರು ಬಯಸಿದರು. ಅವನು ಯಾವಾಗಲೂ ಅವರೊಂದಿಗೆ ಇದ್ದು ಅವರ ಅಗತ್ಯಗಳನ್ನು ಪೂರೈಸಬೇಕೆಂದು ಅವನು ಬಯಸಿದನು. ಮತ್ತು ಅವರು ಇತರರಿಗೆ ಅದೇ ರೀತಿ ಸಹಾಯ ಮಾಡಬೇಕೆಂದು ಬಯಸಿದನು. ಜೀಸಸ್ ವಾಂಟೆಡ್ ದೀಸ್ ಪೀಪಲ್ ಟು ಬಿ ಸೆಲ್ಫ್ ಸಫಿಷಿಯಂಟ್ ವಿತ್ ಗಾಡ್ ಅಂಡ್ ಹೆಲ್ಪ್ ಅದರ್ಸ್. ಇಂದು ಈ ವಾಕ್ಯ ನಮಗೆ ಯಾಕೆ ಮುಖ್ಯ? ಏಕೆಂದರೆ ನಮಗೆ ಈಗ ಯೇಸುದೇವರಿದ್ದಾರೆ. ನಾವೆಲ್ಲ ಮರೆತು ಬಿಟ್ಟಿದ್ದೇವೆ. ನಮಗೀಗ ಏನಾದರೂ ಇದ್ರೆ ನಮಗೂ ಭರವಸೆ ಇದೆ, ದೇವರಿದ್ದಾರೆ, ನಮಗೂ ಗೊತ್ತು ಏನಾದರೂ ಬೇಕಂದ್ರೆ ದೇವರು ಕೊಡ್ತಾರೆ, ನಮಗೆ ಭರವಸೆ ಇದೆ. ಇದು ಯಾವುದೂ ಇಲ್ಲದ ಜನ ಹೊರಗಡೆ ಇದ್ದಾರೆ ಅಲ್ಲವೇ? ಅವರಿಗೆ ನೀವು ಈ ಸಹಾಯ ಕೊಡಬೇಕು. ಹಲ್ಲೆಲೂಯಾ. ನಾವು ನಮ್ಮ ಸ್ವಂತ ಅಗತ್ಯಗಳು, ನಮ್ಮ ಸ್ವಂತ ಹೊರೆಗಳು ಮತ್ತು ಸ್ವಂತ ಯೋಜನೆಗಳು ಮತ್ತು ನಮ್ಮ ಸ್ವಂತ ಆಶೀರ್ವಾದಗಳಲ್ಲಿ ನಿರಂತರವಾಗಿರಬಹುದು. ನಮಗೆ ಸಹಾಯ ಮಾಡಲು ಯೇಸು ಇದ್ದಾನೆ ಈಗ. ಆದರೆ ಕ್ರಿಸ್ತನ ಹೃದಯವು ಯೇಸುವನ್ನು ಹೊಂದಿರದ ನಮ್ಮೊಂದಿಗೆ ಬೆಳೆಯುತ್ತಿರುವ ಆತ್ಮಗಳ ಬಗ್ಗೆ ಕಾಳಜಿ ವಹಿಸಬೇಕು ಅಂತ. ಹೌದು, ಇವತ್ತು ನಮಗೆ ಪ್ರಾಬ್ಲಮ್ಸ್ ಇದೆ. ನಮ್ಮ ಪ್ರಾಬ್ಲಮ್ಸ್ ಯೇಸುವಿನ ನಂತರ ಬಂದ ಮೇಲೆ ಎಲ್ಲ ಸಾಲ್ವ್ ಆಗಲಿಲ್ಲ. ಆದರೆ ನಮಗೂ ಗೊತ್ತು ಯೇಸು ಇದ್ದಾರೆ, ನಮಗೆ ಭರವಸೆ ಇದೆ ಯೇಸು ಇದ್ದಾರೆ ಅಂತ, ಅಲ್ಲವೇ? ಆದರೆ ಭರವಸೆ ಇಲ್ಲದ ಜನರು ಇದ್ದಾರೆ. ನಮಗಿಷ್ಟು ಕಷ್ಟ ಇದ್ರೂ ನಾವು ಅವರನ್ನು ಕಾಳಜಿ ವಹಿಸಬೇಕು. ಒಂದು ಮುಖ್ಯವಾದ ವಿಷಯವನ್ನು ನಾವು ಮರೆಯಬಾರದು. ಇಂದು ನಮ್ಮಲ್ಲಿ ಅನೇಕರು ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಕಾರಣ ಕ್ರಿಸ್ತನ ಅದೇ ಹೃದಯ. ಒಂದು ದಿನದಲ್ಲಿ ನಾವು ಕೂಡ ಆ ಜನ ಸಮೂಹದ ಭಾಗವಾಗಿದ್ದವು ಅಲ್ಲವೇ? ನಾವು ಗೊಂದಲಕ್ಕೊಳಗಾಗಿದ್ದವು, ಕಷ್ಟಪಟ್ಟಿದ್ದೆವು, ಕಳೆದು ಹೋಗಿದ್ದೆವು, ಪಾಪದ ಹೊರೆಯಿಂದ ಬಳಲುತ್ತಿದ್ದೆವು. ನಾವು ಅದೆಲ್ಲ ಮರೆತು ಬಿಟ್ಟಿದ್ದೇವೆ ಅಲ್ಲವೇ? ಮತ್ತು ಭರವಸೆಯನ್ನು ಹುಡುಕುತ್ತಿದ್ದೆವು. ಆದರೆ ಯೇಸು ನಮ್ಮನ್ನು ಕಡೆಗಣಿಸಲಿಲ್ಲ. ಅವರು ನಮ್ಮ ಬಳಿಗೆ ಬಂದು ಕಾಳಜಿ ವಹಿಸಿದರು. ಎಲ್ಲ ನಾವು ಮರೆತು ಬಿಟ್ಟಿದ್ದೇವೆ. ಮತ್ತು ಅವರು ಕಾಳಜಿ ವಹಿಸಿದರಿಂದ ನಮ್ಮ ಜೀವನದಲ್ಲಿ ಯಾರನ್ನಾದರೂ ಕಳುಹಿಸಿದರು. ಡೋಂಟ್ ಫರ್ಗೆಟ್ ಯುವರ್ ಪಾಸ್ಟ್. ನೀವು ಹೇಗೆ ದೇವರ ಹತ್ರ ಬಂದಿದ್ದೀರಿ ಅಂತ ಎಂದಿಗೂ ಮರೆಯಬಾರದು. ಚರ್ಚಲ್ಲಿ ಬಂದು ನೀವು ಆರಾಮಾಗಿ, ನಿಮಗೆ ಈಗ ಒಂದು ಕುರ್ಸಿ ಇದೆ, ಅಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ಮರೆಯಬಾರದು. ಹೌದು, ಇವತ್ತು ನಿಮಗೆ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ ನೋಡಿಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ನೀವು ಮರ್ತು ಬಿಟ್ಟಿದ್ದೀರಿ. ಅದಕ್ಕೆ ಇಷ್ಟೊಂದು ಗೊಣಗಾಟ ನಮಗೆ, ಅದಕ್ಕೆ ಇಷ್ಟೊಂದು ವಿಷಾದ, ಅದಕ್ಕೆ ನಮಗೆ ಸಮಾಧಾನ ಇಲ್ಲ. ಏನೇ ಬಂದರೂ ನಾವು ದೇವರಿಗೆ ಧನ್ಯವಾದ ಹೇಳುವವರಾಗಿರಬೇಕು. ಇಫ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ವೇರ್ ವಿ ಕೇಮ್. ಒಂದು ಬಡವನು ಬೀದಿಯಲ್ಲಿ ಇದ್ದನು, ಯಾರೋ ಕರ್ಕೊಂಡು ಹೋಗಿ ಒಳ್ಳೆ ಬಟ್ಟೆ ಕೊಟ್ಟು, ಮನೆ ಕೊಟ್ಟು, ಊಟ ಕೊಟ್ಟು ಎಲ್ಲ ಕೊಟ್ಟಿದ್ದಾನೆ. ಆಗಲೂ ಅವನಿಗೆ ಪ್ರಾಬ್ಲಮ್ಸ್ ಇದೆ. ಅವನಿಗೊಂದು ಮನೆ ಕೊಟ್ಟಿದೆ ಮತ್ತು ಅವನು ನೋಡುವುದು ಇನ್ನು ದೊಡ್ಡ ಮನೆ, ಬೆಂಗ್ಳೂರ್ ಬೇಕಾಯ್ತು, ಅಲ್ಲಾಂದ್ರೆ ಫ್ಲಾಟ್ಸ್ ಬೇಕಾಯ್ತು, ದೊಡ್ಡ ದೊಡ್ಡ ಫ್ಲಾಟ್ಸ್.
ಎಲ್ಲ ನೋಡಿಬಿಟ್ಟು ಅಯ್ಯೋ ನನಗಿನ್ನೂ ಇದೇನಾ ಅಂತ ಹೇಳಿದರೆ, ಅದೇ ತರ ಎಲ್ಲ ವಿಶ್ವಾಸಿಗಳು. ನಮಗಿರುವ ಶಾಂತಿ, ಸಮಾಧಾನ ದೇವರು ಕೊಟ್ಟಿರೋದು. ನೀವು ದೇವರ ಹತ್ರ ಬರಲಿಲ್ಲದಿದ್ದರೆ ಇದು ಸಿಗ್ತಾ ಇರಲಿಲ್ಲ. ಅರ್ಥ ಮಾಡಿಕೊಳ್ಳಬೇಕು. ತುಂಬಾ ಜಾಣರಾಗಬಾರದು ವಿಶ್ವಾಸಿಗಳೇ. ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಹಲ್ಲೆಲೂಯ. ಮಾನವೀಯವಾಗಿ ಹೇಳುವುದಾದರೆ, ಯಾರೋ ಒಬ್ಬರು ಕ್ರಿಸ್ತನ ಹೃದಯಕ್ಕೆ ಸ್ಪಂದಿಸಿ ದೇವರ ಬೆಳೆಯಲ್ಲಿ ಕೆಲಸಗಾರನಾದ ಕಾರಣ ನಾವು ಇಂದು ಇಲ್ಲಿ ಇದ್ದೇವೆ, ಅಲ್ಲವೇ? Somebody could work for God, so you are here. ಅಲ್ಲವೇ? ನೀವು ನಿಮ್ಮ ಮನೆಯಿಂದ ಎದ್ದು ಇಲ್ಲಿ ಬಂದಿದ್ದೀರಾ? ಹಲೋ, ಎಲ್ಲರೂ ಮರ್ತು ಹೋಗಿದ್ದಾರೆ. ಈಗ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಗೊಣಗಾಟನೇ ಗೊಣಗಾಟ. ನಮಗೇನೇ ಪ್ರಾಬ್ಲಮ್ ಬಂದ್ರು ನಾವು ದೇವರಿಗೆ ಧನ್ಯವಾದ ಹೇಳಿ ಅದೇ ಕೆಲಸ ನಾವು ಮಾಡಬೇಕು. ಹಲ್ಲೆಲೂಯ. ಯಾರೋ ನಮಗೋಸ್ಕರ ಪ್ರಾರ್ಥಿಸಿದರು, ಯಾರೋ ನಮ್ಮ ಹತ್ರ ಮಾತನಾಡಿದ್ರು, ಯಾರೋ ಕಾಳಜಿ ವಹಿಸಿದರು, ಯಾರೋ ಸೇವೆ ಮಾಡಿದರು, ಯಾರೋ ದೇವರ ಆಶೀರ್ವಾದಗಳನ್ನು ಅವರಲ್ಲಿಯೇ ಇಟ್ಟುಕೊಂಡಿಲ್ಲ. ಅವರದೆಲ್ಲ ಬಿಟ್ಬಿಟ್ಟು ಜನರ ಹತ್ರ ಹೋಗಿ, ಅಲ್ಲಾಂದ್ರೆ ನಿಮ್ಮ ಹತ್ರ ಬಂದು ಕರ್ಕೊಂಡು ಬಂದು ನೀವಿಲ್ಲಿ ಇದ್ದೀರಿ, ಅಲ್ಲವೇ? ನೀವು ಅವರ ತರ ಆಗಬೇಕು. ದೇವರು ನಿಮಗೆ ಇದು ಕೊಟ್ಟಿರುವುದು ಬೇರೆಯವರಿಗೆ ಕೊಡುವುದಕ್ಕೆ. ಇಲ್ಲದಿದ್ದರೆ ನಿಮಗಿದು ಕಳೆದು ಹೋಗುತ್ತದೆ, ಇದು ನಿಲ್ಲುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ನಿಮ್ಮಲ್ಲಿ ಇದು ಇರುವುದಿಲ್ಲ. ದೇವರು ಕೊಡುವುದೆಲ್ಲ ಅದು ಬೆಳೆಸುವುದಕ್ಕೆ. ಬೆಳೆಸುವವರಿಗೆ ಮತ್ತು ಬಂದು ಸೇರುತ್ತದೆ. ಆದರೆ ಅವರು ಇಟ್ಟುಕೊಂಡರೆ ಅವರಿಗದು ಕಳೆದು ಹೋಗುತ್ತದೆ. ಹಲ್ಲೆಲೂಯ. ಸೊ ದೇವರು ನಮ್ಮ ಅಗತ್ಯಗಳನ್ನು ಆತನ ಬಳಿಗೆ ತರಬೇಕೆಂದು ಬಯಸುತ್ತಾನೆ. ಆತನು ನಮ್ಮ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಆದರೆ ವರ್ಷಗಳಿಂದ ವರ್ಷಕ್ಕೆ ನಮ್ಮ ಕ್ರೈಸ್ತ ಜೀವನವು ದೇವರು ನಮಗಾಗಿ ಏನು ಮಾಡಬಲ್ಲನು ಅದರ ಸುತ್ತ ಮಾತ್ರ ಸುತ್ತಿದರೆ ನಾವು ಯಾವುದೋ ಮುಖ್ಯವಾದದನ್ನು ಕಳೆದುಕೊಂಡಿದ್ದೇವೆ. ವಾಟ್ ಗಾಡ್ ಕ್ಯಾನ್ ಡೂ ಫಾರ್ ಮೀ ಮೀ ನನಗೇನಾದರೂ ಪ್ರಾಬ್ಲಮ್ ಆದರೆ ಎಲ್ಲ ಮರೆತು ಬಿಡ್ತೇವೆ, ಎಲ್ಲ ಪ್ರಾರ್ಥನೆ ಮರೆತು ಬಿಡ್ತೇವೆ. ಅವರಿಗೆ ಪ್ರಾರ್ಥನೆಯೇ ಮಾಡೋಕ್ಕಾಗಲ್ಲ, ಅಲ್ಲವೇ? ಒಂದು ಮಗು ಯಾವಾಗಲೂ ತನ್ನ ಹೆತ್ತವರಿಂದ ಮಾತ್ರ ಪಡೆಯುತ್ತಾರೆ. ಅವನ ತಂದೆಗೆ ಏನನ್ನು ಕೊಡುಗೆಯಾಗಿ ನೀಡುವುದಿಲ್ಲ. ಆದರೆ ಪ್ರಬುದ್ಧ ಮಗನು ತಂದೆಯ ಬಿಸಿನೆಸ್ಸಿನ ಬಗ್ಗೆ ಕಾಳಜಿ ವಹಿಸಲು ಪ್ರಾರಂಭಿಸುತ್ತಾನೆ, ಅಲ್ಲವೇ? ಮಗು ಯಾವಾಗಲೂ ತಂದೆಯಿಂದ ನನಗೂ ಕೊಡು 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 ಅಂತ. ಆದರೆ ಆ ಮಗು ಮೆಚ್ಯೂರ್ ಆಗಿದರೆ, ಹೌದು, ಐ ಶುಡ್ ಬಿ ಪಾರ್ಟ್ನರ್ ವಿತ್ ಮೈ ಫಾದರ್ಸ್ ಬಿಸಿನೆಸ್. ಇದೇ ವಿಶ್ವಾಸಿಗಳು. ನೀವಿನ್ನೂ ವಿಶ್ವಾಸಿಗಳು ಯಾರ್ಯಾರು ಮಕ್ಕಳಾಗಿ ಇರ್ತಾರೋ ಅವರಿನ್ನೂ ದೇವರೇ ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ಎಂದು ಪ್ರಾರ್ಥಿಸಿ ಮನೆಯಲ್ಲಿ ಇರ್ತಾರೆ. ಆದರೆ ಇಫ್ ಯು ಆರ್ ಮೆಚ್ಯೂರ್ಡ್ ಅಂಡ್ ಇಫ್ ಯು ಆರ್ ಗ್ರೋಯಿಂಗ್, ಯು ಆರ್ ಇನ್ ದ ಫೀಲ್ಡ್ ವರ್ಕಿಂಗ್ ಫಾರ್ ಗಾಡ್. ಒಂದು ದಿನ 2 ದಿನ ಅಲ್ಲ, ನಮಗೆ ಮನಸ್ಸು ಬಂದಾಗ ಅಲ್ಲ, ಡೈಲಿ ಮಾಡಬೇಕು. ಹಲ್ಲೆಲೂಯ. ಅನೇಕ ವಿಶ್ವಾಸಿಗಳು ಬೆಳೆಯುವುದನ್ನು ನಿಲ್ಲಿಸುವುದು ಇಲ್ಲಿಯೇ. ಅವರು ಯೇಸುವನ್ನು ರಕ್ಷಕನಾಗಿ ಮತ್ತು ಗುಣಪಡಿಸುವವನಾಗಿ ಪೂರೈಕೆದಾರನಾಗಿ ತಿಳಿದಿದ್ದಾರೆ. ಆದರೆ ಎಂದಿಗೂ ತನ್ನ ತಂದೆಯೊಂದಿಗೆ ಪಾಲುದಾರರಾಗಿ ತಾವು ಪಡೆದದನ್ನು ನೀಡಿ ದೇವರಿಗೆ ಕೆಲಸ ಮಾಡುವುದಿಲ್ಲ. ಅವರಿಗೆ ಗೊತ್ತು ದೇವರಿಂದ ಏನೇನು ಸಿಗುತ್ತದೆ ಅಂತ, ಆದರೆ ಅದು ಬೇರೆಯವರಿಗೆ ಕೊಡುವುದಕ್ಕೆ ಅವರು ಸಿದ್ಧರಲ್ಲ. ಯೇಸು ಕೆಲಸಗಾರರ ಬಗ್ಗೆ ಮಾತನಾಡಲು ಕಾರಣವೆಂದರೆ, ಯೇಸು ದೇವರು ಹೇಳಿದರು ಕೆಲಸಗಾರರು. ಹಿ ಹಸ್ ಯೂಸ್ ದಟ್ ವರ್ಡ್. ಕೆಲಸಗಾರರು ಇಲ್ಲ ಅಂತ. ಲೇಬರ್ಸ್ ಆರ್ ಫ್ಯೂ. ಏಕೆಂದರೆ ಕೆಲಸಗಾರರು ಪ್ರೇಕ್ಷಕರಲ್ಲ. ನೀವು ನಿಮ್ಮ ಮನೆಯಲ್ಲಿ ಒಂದು ಕೆಲಸಗಾರರನ್ನು ಇಟ್ಕೊಂಡ್ರೆ ಅವರು ನಿಮ್ಮ ಸೋಫಾ ಮೇಲೆ ಬಂದ್ಬಿಟ್ಟು ರಿಮೋಟ್ ಕೊಡಿ, ಟಿವಿ ನೋಡಬೇಕು ಅಂತ ಹೇಳ್ತಾರ, ಎಲ್ಲ ನೋಡಿಕೊಂಡಿರ್ತಾರ. ಅದಕ್ಕೆ ನೀವು ಇಟ್ಟಿರುವುದು ಅಲ್ಲ. ನಿಮ್ಗೆ ಗೊತ್ತು ಅವರು ಪ್ರೇಕ್ಷಕರಲ್ಲ, ಅವರು ಭಾಗವಹಿಸುವರು, ಅವರು ಕೆಲಸ ಮಾಡಕ್ಕೆ ಬಂದಿರುವವರು. ಕೆಲಸಗಾರರು ಅಂತ ದೇವರು ಯೂಸ್ ಮಾಡಿದ್ದಾರೆ. ಲೇಬರರ್ ಒಂದು ನಮ್ಮನ್ನು ಮಕ್ಕಳು, ಆದರೆ ವಿ ಆರ್ ಲೇಬರರ್ಸ್. ಲೇಬರ್ ಎಂಪ್ಲಾಯೀಸ್ ಅನ್ನು ಹೇಳಿಂಟೆಲ್, ಆಫೀಸರ್ಸ್ ಅನ್ನು ದೇವರು ಹೇಳಿರಲಿಲ್ಲ. ವಿಶ್ವಾಸಿಗಳೆಲ್ಲ ಆಫೀಸರ್ಸ್ ಆದರೆ ಮಾಡಬಹುದು, ಆಯ್ತು ಮ್ಯಾನೇಜರ್, ನಾನೇ ಮ್ಯಾನೇಜರು. ಇದು ಹೇಳಿರುವುದು ಕೆಲಸಗಾರರು. ಇಸ್ ದ ಲೋವೆಸ್ಟ್ ವರ್ಡ್, ಅಲ್ಲವೇ?
ಕೆಲಸಗಾರರು. ನಿಮ್ಮ ಮನೆಯಲ್ಲಿ ಕೆಲಸಗಾರರು ಬಂದು ಕುರ್ಚಿಯಲ್ಲಿ ಕೂತ್ಕೊಳ್ಳಲ್ಲ. ಯು ವಿಲ್ ಎಕ್ಸ್ಪೆಕ್ಟ್ ದಟ್ ಕೆಲಸಗಾರನು ಟು ಡೂ ಆಲ್ ಯುವರ್ ವರ್ಕ್ಸ್. ಎಸ್, ವಿ ಆರ್ ಹಿಸ್ ಡಿಯರ್ ಚಿಲ್ಡ್ರನ್. ಎಸ್, ಅಟ್ ದ ಸೇಮ್ ಟೈಮ್ ವಿ ಆರ್ ಹಿಸ್ ಲೇಬರರ್ಸ್. ಅಂಡರ್ಸ್ಟ್ಯಾಂಡ್ ಮಾಡಬೇಕು ನೀವು ದೇವರನ್ನ. ಅಯ್ಯೋ, ಇಷ್ಟು ಕ್ರೂರನ ದೇವರು ಅಂತ ನೀವು ತಿಳ್ಕೊಳ್ಳಬಾರದು. ಅಂಡರ್ಸ್ಟ್ಯಾಂಡ್ ಮಾಡಿ, ದೇವರು ನಮಗೆ ಬೇಕಾಗಿರುವುದೆಲ್ಲ ಕೊಡ್ತಾರೆ, ಎಷ್ಟು ಬೇಕಾದ್ರೂ ಕೊಡ್ತಾರೆ. ನಮಗೆ ಬೇಕಾಗಿರುವುದೆಲ್ಲ. ಇಟ್ ಇಸ್ ನಾಟ್ ಫಾರ್ ಲಕ್ಸುರಿ, ಫಾರ್ ಅವರ್ ನೀಡ್ಸ್. ನಿಮ್ಗೆ ಜಾಬ್ ಬೇಕಾ, ನಿಮ್ಗೆ ಹಣ ಬೇಕಾ, ಆರೋಗ್ಯ ಬೇಕಾ, ದೀಸ್ ಆರ್ ನಾಟ್ ಲಕ್ಸುರಿ, ದೇ ಆರ್ ಅವರ್ ನೀಡ್ಸ್. ಗಾಡ್ ವಿಲ್ ಗಿವ್. ನೀವು ಕೊಡುವವರಾಗಿದ್ದಾರೆ. ನೀವು ಕೊಡುವವರಲ್ಲ, ಅದಕ್ಕೆ ಇದೆಲ್ಲ ತಡೆ ಹಿಡಿದಿದ್ದಾರೆ. ಅದೇ ಗಾಡ್ ವಿಲ್ ಗಿವ್ ಯು ಕಂಫರ್ಟ್. ಗೋ ಅಂಡ್ ಗಿವ್ ಕಂಫರ್ಟ್. ಸೋ ಮೆನಿ ಪೀಪಲ್ ಆರ್ ಲೈಕ್ ಯು. ಹೌ ಮೆನಿ ಟೈಮ್ಸ್ ಐ ಮೈಟ್ ಹ್ಯಾವ್ ಟೋಲ್ಡ್ ಯು, ದೇರ್ ಆರ್ ಮೆನಿ ಪೀಪಲ್ ಸಫರಿಂಗ್ ಲೈಕ್ ಯು. ತುಂಬಾ ಜನರು ನಿಮ್ಮ ಮನೆಯಲ್ಲಿ ನೀವು ಹೆಂಗೆ ಇದ್ದೀರಿ, ನಿಮ್ಗೆಷ್ಟು ಕಷ್ಟ ನಿಮ್ಮ ಮನೆಯಲ್ಲಿ, ಅಲ್ಲ ಅಂದ್ರೆ ನೀವು ಆಸ್ ಎ ಪರ್ಸನ್ ನಿಮ್ಗೆಷ್ಟು ಕಷ್ಟ ಇದೆ ನಿಮಗೆ ಗೊತ್ತು. ಅದೇ ತರ ಬಳಲುತ್ತಿರುವವರು ಇದ್ದಾರೆ. ಹುಡುಕ್ರಿ, ಅವರನ್ನ ಹೇಗೆ ಭೇಟಿಯಾಗುವುದು? ದೇವರೇ, ನನ್ನನ್ನು ಬಳಸಿ, ಯೂಸ್ ಮಾಡಿ ದೇವರೇ. ನೀನು ನನಗೆ ಎಷ್ಟೊಂದು ಕೊಟ್ಟಿದೆ, ಅದಕ್ಕೆ ಇವತ್ತು ನನಗೆ ಖುಷಿ ಇದೆ. ನಿಮ್ ತರ ಎಷ್ಟು ಜನ ಈ ಲೋಕದಲ್ಲಿ ಇದ್ದಾರೆ ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ. ನಿಮಗೆ ಸಿಕ್ಕಿರುವುದೆಲ್ಲ ಇಟ್ಟು ಬಿಟ್ಟು ಧನ್ಯವಾದ ದೇವರೇ, ಇನ್ನೂ ಕೊಡಿ ಸ್ವಾಮಿ, ಧನ್ಯವಾದ. Like you, there are many in this world, but you cannot find. That is true. ನೀವು ಪ್ರಾರ್ಥನೆ ಮಾಡಿದರೆ ದೇವರು ನಿಮ್ಮ ಹತ್ರ ಅವರನ್ನು ಕರ್ಕೊಂಡ್ಬರ್ತಾರೆ. ನೀವು ಪ್ರಾರ್ಥನೆ ಮಾಡಲ್ಲ, ನನ್ನನ್ನು ಬಳಸಿ ಸ್ವಾಮಿ, ಯೂಸ್ ಮಾಡಿ ಸ್ವಾಮಿ ಹೇಳಿದರೆ ದೇವರು ಕರ್ಕೊಂಡ್ಬರ್ತಾರೆ. ಅರ್ಥ ಮಾಡಿಕೊಳ್ಳಿ. ಸೊ ಯೇಸು ದೇವರು ಕೆಲಸಗಾರ ಬಗ್ಗೆ ಮಾತನಾಡಿರುವುದು ಎಂದರೆ, ಕೆಲಸಗಾರರು ಪ್ರೇಕ್ಷಕರಲ್ಲ, ಅವರು ಭಾಗವಹಿಸುವರು. ಅವರು ದೇವರಿಂದ ಕೇಳಿದ್ದನ್ನು ವಿಧೇಯತೆಯಿಂದ ಅನುಸರಿಸುತ್ತಾರೆ. ಅವರು ಆಶೀರ್ವದಿಸಲ್ಪಟ್ಟು ಅನೇಕ ಸಾಕ್ಷಿಗಳನ್ನು ಹೊಂದಿರುತ್ತಾರೆ. ಅವರು ಸುಮ್ಮನೆ ದೇವರ ಆಶೀರ್ವಾದಗಳಿಗೋಸ್ಕರ ಚರ್ಚೆಗೆ ಹಾಜರಾಗುವುದಿಲ್ಲ. ಅವರು ತೊಡಗಿಸಿಕೊಳ್ಳುತ್ತಾರೆ. ಅವರು ಸುಮ್ಮನೆ ಸ್ವೀಕರಿಸುವುದಿಲ್ಲ, ಅವರು ಸೇವೆ ಮಾಡುತ್ತಾರೆ. ಅವರು ತಮ್ಮ ಜೀವನವನ್ನು ಆಶೀರ್ವದಿಸುವಂತೆ ಮಾತ್ರ ದೇವರನ್ನು ಕೇಳಿಕೊಳ್ಳುವುದಿಲ್ಲ, ಅವರು ತನ್ನ ಜೀವನವನ್ನು ಬೆಳೆಸುವಂತೆ ದೇವರನ್ನು ಕೇಳುತ್ತಾರೆ. ಅವರು ತಮ್ಮ ಪಾದ್ರಿಯೊಂದಿಗೆ ದೇವರ ರಾಜ್ಯವನ್ನು ಅಂದರೆ ತಂದೆಯ ವ್ಯವಹಾರವನ್ನು ವಿಸ್ತರಿಸಲು ಕೆಲಸ ಮಾಡುತ್ತಾರೆ. ನಾವು ಹೊಸ ಒಡಂಬಡಿಕೆಯನ್ನು ಓದಿದಾಗ ದೇವರು ತನ್ನ ಜನರನ್ನು ಕೇವಲ ಸ್ವೀಕರಿಸುವವರಾಗಿ ಉಳಿಯಬೇಕೆಂದು ಎಂದಿಗೂ ಉದ್ದೇಶಿಸಿರಲಿಲ್ಲ. ನಾವು ಆಶೀರ್ವಾದದಾಯಕರಾಗುವಂತೆ ಆತನು ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಾವು ಇತರರನ್ನು ಸ್ವಾಂತನಗೊಳಿಸುವಂತೆ ನಮ್ಮನ್ನು ಸ್ವಾಂತನಗೊಳಿಸಿದ್ದಾನೆ. ನಾವು ಇತರರನ್ನು ಬೆಳೆಯಬೇಕು, ಅದಕ್ಕೆ ದೇವರು ನಮ್ಮನ್ನು ಟೀಚ್ ಮಾಡಿದ್ದಾರೆ. ನಿಮಗೆ ಗೊತ್ತು, ತುಂಬಾ ಗೊತ್ತು. ಈಗ ತುಂಬಾ ದೇವರ ಸತ್ಯಗಳು ನಿಮ್ಗೆ ಈಗ ಗೊತ್ತು. ನಾನು ಯಾವಾಗಲೂ ಹೇಳ್ತೀನಿ, ಗೋ ಅಂಡ್ ಟೀಚ್ ಸಮ್ ಪೀಪಲ್. ಯಾರನ್ನು ಸಿಗ್ತಾ ಇಲ್ಲ ಪಾಸ್ಟರ್. ಯಾಕೆ ಸಿಗ್ತಾ ಇಲ್ಲ? ನೀವು ಪಾಸ್ಟರ್ಗೋಸ್ಕರ ಹೋಗ್ತೀರಿ, ದೇವರಿಗೋಸ್ಕರ ಹೋಗ್ಬೇಕು. ಅದಕ್ಕೆ ನಿಮ್ಗೆ ಸಿಗ್ತಾ ಇಲ್ಲ. ನಿಮಗೆ ಗೊತ್ತಿರಬೇಕು, ಈ ಸತ್ಯವೆಲ್ಲ ನನಗೂ ಗೊತ್ತಿದೆ, ಇದು ನಿಜ, ಇದು ಸುಳ್ಳಲ್ಲ, ಇದೇ ಜೀವನದ ಸತ್ಯ, ಇದು ನನಗೆ ಬೇರೆಯವರಿಗೆ ಕೊಡಬೇಕು. ದೇವರೇ, ನನ್ನನ್ನು ಕರ್ಕೊಂಡು ಹೋಗಿ, ನನ್ನನ್ನು ಉಪಯೋಗಿಸಿ ಸ್ವಾಮಿ ಎಂದು ನೀವು ಪ್ರಾರ್ಥನೆ ಮಾಡಿದರೆ ನೀವು ಅವರನ್ನು ಭೇಟಿಯಾಗುತ್ತೀರಿ. ಈ ಪ್ರಾರ್ಥನೆ ನಿಮಗೆ ಇಲ್ಲದಿದ್ದರೆ ನಿಮಗೆ ಭೇಟಿಯಾಗುವುದಿಲ್ಲ. ನಾನು ಮುಂಚೆನೂ ಹೇಳಿದೆ, ದೇವರ ಹತ್ರ ನಾವು ಪ್ರಾರ್ಥಿಸುವಾದರೆ ವಿ ಶುಡ್ ಬಿ ಸ್ಪೆಸಿಫಿಕ್. ಇದು ಸಣ್ಣ ವಿಷಯವಲ್ಲ. ನಿಮಗೆ ಗೊತ್ತು, ನಿಮಗೆ ಕ್ಯಾನ್ಸರ್ ಇದ್ದರೆ ದೇವರೇ ನನಗೆ ತಲೆನೋವಿದೆ, ತಲೆ ನೋವು ವಾಸಿ ಮಾಡಿ ಎಂದು ನೀವು ಪ್ರಾರ್ಥಿಸುತ್ತೀರಾ? ಅಲ್ಲ ಅಂದ್ರೆ ನಿಮ್ಗೆ ಹೊಟ್ಟೆ ನೋವಿದ್ರೆ ಬೇರೆ ಎಲ್ಲಾದ್ರೂ ನೋವಿದೆ ಎಂದು ಹೇಳಿ ಪ್ರಾರ್ಥನೆ ಮಾಡ್ತೀರಾ? ಇಲ್ಲವಲ್ಲ. ಎಲ್ಲಿ ದೇವರೇ ನೋಡಿ, ದೇವರೇ ಇಲ್ಲಿ ನನಗೆ ಸ್ವೆಲ್ಲಿಂಗ್ ನೋಡಿ, ದೇವರೇ ನನಗಿದು ವಾಸಿಯಾಗಬೇಕು. ಹೌದು, ಹಂಗೇನೆ ನಾವು ಪ್ರಾರ್ಥಿಸಬೇಕು. ವಿ ಶುಡ್ ಬಿ ಸ್ಪೆಸಿಫಿಕ್. ಸೊ ವೆನ್ ಯು ಆರ್ ಪ್ರೇಯಿಂಗ್ ಆಲ್ಸೋ, ದೇವರೇ ನನ್ನನ್ನು ಯೂಸ್ ಮಾಡಿ. ನಂತರ ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ, ಬಳಲುತ್ತಾ ಇದ್ದಾರೆ. ಇವತ್ತು ನೀನು ನನಗೆ ಭರವಸೆ ಕೊಟ್ಟಿದೆ, ಜೀವನ ಕೊಟ್ಟಿದೆ, ಶಾಂತಿ ಕೊಟ್ಟಿದೆ. ದೇವರೇ ನನ್ನನ್ನು ಉಪಯೋಗಿಸಿ. ನನಗೂ ಕೊಟ್ಟಿರುವ ಶಾಂತಿ, ನನಗೂ ಕೊಟ್ಟಿರುವ ಭರವಸೆ, ನನಗೂ ಕೊಟ್ಟಿರುವ ಆಶೀರ್ವಾದ ನನ್ನಿಂದ ಬೇರೆಯವರಿಗೆ ಹೋಗಿಲಿ. ಹಿಂಗೆ ನೀವು ಪ್ರಾರ್ಥಿಸಿದರೆ ಖಂಡಿತ ದೇವರು ನಿಮ್ಮನ್ನು ಯೂಸ್ ಮಾಡ್ತಾರೆ. ನೀವು ಹೀಗೆ ಪ್ರಾರ್ಥಿಸುತ್ತಾ ಇಲ್ಲ, ಯಾಕೆಂದ್ರೆ ನಿಮಗೆ ದೇವರ ಕೆಲಸ ಮಾಡಬೇಡ. ಅದಕ್ಕೆ ಹಲ್ಲೆಲೂಯಾ.
ಇಂದು ಅನೇಕ ವಿಶ್ವಾಸಿಗಳು ಅತೃಪ್ತರಾಗಿದ್ದಾರೆ, ದುಃಖಿತರಾಗಿದ್ದಾರೆ. ಏಕೆಂದರೆ ಅವರ ಪ್ರಪಂಚವು ತುಂಬಾ ಚಿಕ್ಕದಾಗಿದೆ. ಅವರು ಸ್ವಾರ್ಥಿಗಳು, ಅವರು ತಮಗಾಗಿ ಬದುಕುತ್ತಾರೆ. ಅವರ ಕಾಳಜಿ ಅವರು ಮತ್ತು ಅವರ ಕುಟುಂಬದ ಬಗ್ಗೆ ಮಾತ್ರ. ಸೊ ಅವರು ಅತೃಪ್ತರು. whoever is living a selfish life, they will never find peace. ಬರೆದಿಟ್ಕೊಳ್ಳಿ. ಸ್ಪೆಷಲಿ ಒಂದು ದೇವರ ಮಗುವಾಗಿ ನೀವು ಸೆಲ್ಫಿಶ್ ಆಗಿ ಸ್ವಾರ್ಥರಾಗಿ ಉಳಿದರೆ ನಿಮಗೆಂದು ಸಂತೋಷ ಸಮಾಧಾನ ಸಿಗುವುದಿಲ್ಲ. ಅಲ್ಲೆಲೂಯಾ. ಕೆಲಸಗಾರರು ತಮ್ಮ ಜೀವನದಲ್ಲಿ ಕೊಯ್ಲು ಮಾಡಲು ಕೆಲಸ ಮಾಡುತ್ತಾರೆ. ನಾವು ಕೆಲಸಗಾರರು ಕೆಲಸ ಮಾಡಬೇಕು. ಅರ್ಥ ಮಾಡಿಕೊಳ್ಳಿ, ನಾವು ಕೆಲಸಗಾರರು ಕೆಲಸ ಮಾಡಬೇಕು. ನಿಮಗೆ ಆಫೀಸಲ್ಲಿ ಕೆಲಸ ಹುಡುಕ್ತಾ ಇದ್ದೀರಿ, ಅದಕ್ಕೆ ನಿಮ್ಗೆ ಆಫೀಸಲ್ಲಿ ಕೆಲಸ ಸಿಕ್ಕೋದಿಲ್ಲ. ದೇವರೊಂದು ಕೆಲಸ ಕೊಟ್ಟಿದ್ದಾರೆ, ಅದು ಮಾಡುತ್ತಾ ಇದ್ದರೆ ನಿಮಗೆ ಒಳ್ಳೆ ಜಾಬ್ ಸಿಗ್ತಾ ಇತ್ತು. ಸೊ ಕೆಲಸಗಾರರು ತಮ್ಮ ಜೀವನದಲ್ಲಿ ಕೊಯ್ಲು ಮಾಡಲು ಕೆಲಸ ಮಾಡುತ್ತಾರೆ ಮತ್ತು ಅವರ ಆಶೀರ್ವಾದಿಸಲ್ಪಡುತ್ತಾರೆ ಮತ್ತು ಇತರರನ್ನು ಆಶೀರ್ವದಿಸಲ್ಪಡಲು ಇತರರಿಗೂ ಕೊಯ್ಲು ಮಾಡಲು ಸಹಾಯ ಮಾಡುತ್ತಾರೆ. ಅವರು ತಮ್ಮ ಶ್ರಮಶೀಲ ಪಾದ್ರಿಯೊಂದಿಗೆ ತಮ್ಮ ಸ್ವರ್ಗೀಯ ತಂದೆಯ ಕೆಲಸವನ್ನು ವಿಸ್ತರಿಸಲು ಕೆಲಸ ಮಾಡಬೇಕು. ಅದಕ್ಕೆ ದೇವರು ನಿಮಗೆ ಚರ್ಚ್ ಕೊಟ್ಟಿದ್ದಾರೆ. ನೀವು ಹೇಗೆ ಕೆಲಸ ಮಾಡಬೇಕು? ನೀವೊಂದು ಚರ್ಚ್ ಹೋಗ್ಬೇಕು, ಆ ಚರ್ಚಿನ ಪಾಸ್ಟರ್ ಜೊತೆಗೆ ನೀವು ಕೆಲಸ ಮಾಡಬೇಕು. ಹಲ್ಲೆಲೂಯಾ. ನೀವು ಪಾಸ್ಟರ್ ಅಲ್ಲ ಅಂದ್ರೆ ನೀವೊಂದು ಪಾಸ್ಟರ್ ಜೊತೆಗೆ ನಿಂತ್ಕೊಳ್ಳಬೇಕು. ಇದಕ್ಕೆ ದೇವರ ಕೆಲಸ ಮಾಡುವುದಕ್ಕೆ ದೇವರು ಪ್ರತಿ ದೇವರ ಮಗುವನ್ನು ಕೇವಲ ಮಗುವಂತೆ ಇರಲು ಅಲ್ಲ, ಕೆಲಸಗಾರರಾಗಲು ಮತ್ತು ತಂದೆಯ ವ್ಯವಹಾರವನ್ನು ನೋಡಿಕೊಳ್ಳಲು ಕರೆದಿದ್ದಾರೆ. ಮರಿಬೇಡ. ಆದರೆ ಅನೇಕರು ಅದಕ್ಕೆ ಸಿದ್ಧರಲ್ಲ. ಅದಕ್ಕೆ ಯೇಸುದೇವರು ಹೇಳಿದರು, ಮತ್ತಾಯ 9:38, ಬೆಳೆಯ ಯಜಮಾನನು ಕೆಲಸಗಾರರನ್ನು ತನ್ನ ಬಳಿಗೆ ಕಳಿಸುವಂತೆ ಆತನನ್ನು ಪ್ರಾರ್ಥಿಸಿ ಎಂದು ಶಿಷ್ಯರಿಗೆ ಹೇಳಿದರು. ಇದು ನಿಮ್ಮ ದೈನಂದಿನ ಪ್ರಾರ್ಥನೆಗಳಲ್ಲಿ ಒಂದಾಗಿರಬೇಕು. ದಿಸ್ ಇಸ್ ಅವರ್ ಪ್ರೇಯರ್ ರಿಕ್ವೆಸ್ಟ್, ಗಾಡ್ಸ್ ಪ್ರೇಯರ್ ರಿಕ್ವೆಸ್ಟ್. ಬರೀ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗೋಸ್ಕರ ಪ್ರೇಯರ್ ಮಾಡಬೇಡಿ, ನಿಮಗೆಂದಿಗೂ ಖುಷಿ ಸಿಗುವುದಿಲ್ಲ. ದೇವರ ಕೆಲಸಗಾರರು ದೇವರ ಎಲ್ಲ ವಾಗ್ದಾನಗಳ ಆಶೀರ್ವಾದಗಳನ್ನು ಹೊಂದುವವರು ಮತ್ತು ಇತರರು ಆಶೀರ್ವಾದ ಹೊಂದುವಂತೆ ಸಹಾಯ ಮಾಡುವವರು. ಕೆಲಸಗಾರರಿಗಾಗಿ ಪ್ರಾರ್ಥಿಸಿ. ನೀವು ಡೈಲಿ ಪ್ರಾರ್ಥಿಸಬೇಕು ಮತ್ತು ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವಾಗಿ ನಿಮ್ಮನ್ನೇ ಬಳಸಲು ನೀವು ಸಿದ್ಧರಾಗಿರಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.